ಮದುವೆಯಾಗಲು ನಿರಾಕರಿಸಿದ ಪ್ರೇಯಸಿಯ ಕುತ್ತಿಗೆ ಕೊಯ್ದು ಬರ್ಬರ ಹತ್ಯೆ ಮಾಡಿದ ಪಾಗಲ್ ಪ್ರೇಮಿ ಓರ್ವ ಬಳಿಕ ತಾನು ಕುತ್ತಿಗೆ ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ನಗರದಲ್ಲಿ ನಡೆದಿದೆ. ಬೆಳಗಾವಿ ನಗರದ ನಾಥ್ಪೈ ವೃತ್ತದಲ್ಲಿ ಈ ದಾರುಣ ಘಟನೆ ನಡೆದಿದೆ. ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಪ್ರಶಾಂತ್ ಕುಂಡೇಕರ್ ಎಂಬಾತನಿಂದ ಕೃತ್ಯ ನಡೆದಿದ್ದು, ನಾಥ್ಪೈ ವೃತ್ತದ ನಿವಾಸಿ ಐಶ್ವರ್ಯ ಮಹೇಶ್ ಲಾಹಾರ್ ಎಂಬಾಕೆಯ ಹತ್ಯೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪ್ರಶಾಂತ್ ಪೇಂಟರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಕಳೆದ 1.5 ವರ್ಷದಿಂದ ಐಶ್ವರ್ಯ ಪ್ರೀತಿಸ್ತಿದ್ದ. ತಮ್ಮ ಪ್ರೀತಿಯ ವಿಚಾರ ಐಶ್ವರ್ಯ ತಾಯಿ ಮುಂದೆ ಕೂಡ ಹೇಳಿದ್ದ. ಮದುವೆ ಈಗಲೇ ಬೇಡ, ನಿನ್ನ ಕಾಲ ಮೇಲೆ ನಿಲ್ಲುವಂತೆ ಐಶ್ವರ್ಯ ತಾಯಿ ಬುದ್ಧಿ ಹೇಳಿದ್ದಾಳೆ. ಆದರೆ ಆತುರದ ನಿರ್ಧಾರ ಕೈಗೊಂಡು ಇವತ್ತು ನಾಥ್ಪೈ ವೃತ್ತದಲ್ಲಿರುವ ಐಶ್ವರ್ಯ ಚಿಕ್ಕಮ್ಮಳ ಮನೆಯಲ್ಲಿ ಇಬ್ಬರು ಸೇರಿದ್ದಾರೆ. ಚಂದಿದ್ರು ಅಂತ ಎಲ್ಲಾರು ಮಂದ ಕಣ್ಣ ನೋಡಾಕತ್ತಿದ್ರು. ಹೋಗ್ಬೇಡ ಹೊರಗೆ ಹೋಗ್ಬೇಡ ಅಂತ ಹೇಳಿ ಹೋಗಿದ್ದೇನೆ. ಈಗ ನಾ ಖಾನಾಪುರ್ಗೆ ಹೋಗಿದ್ದೆ. ಹೋಗ್ಬೇಡ ಎಲ್ಲಿ ಹೋಗ್ಬೇಕು ಬರೋ ತನಕ ಅಂತ ನೋಡಾಕತ್ತೀನಿ. ನಮ್ ಬಾಜು ಮನಿ ಐತಿ, ಅಲ್ಲೇ ಕಾಕು ಮನಿ. ಹೇಳಿಲ್ಲ, ನಾ ಹೇಳಿ ಹೋಗಿದ್ದನಕ್ಕೆ ಎಲ್ಲಿ ಹೋಗ್ಬೇಡ ಯಾರಿಲ್ಲ ಮನ್ಯಾಗ, ನೀ ಹೋಗ್ಬೇಕೈತಿ ಬರೋ ತನಕ ಬರೋ ತನಕ ಅಂದ್ರೆ ಎಲ್ಲ ನನ್ ಮಗ ಓದ್ತೋಯಪ್ಪ ಅಕ್ಕಿ ಅಪ್ಪ ಸತ್ 12 ವರ್ಷ ಆತಪ್ಪ. ಅಕ್ಕಿ ಕೆಲ್ಸಕ್ಕೆ ಹೋಗ್ತಾಳ. ಅಕ್ಕಿ ರಾತ್ರಿ 6 ಗಂಟೆಗೆ ಹೋದ್ರೆ 12 ಗಂಟೆಗೆ ಬರ್ತಾಳ. ಅಕ್ಕಿ ಕೆಲ್ಸಕ್ಕೆ ಮನ್ಯಾಗ ನಾವು ಹೋಗಿರ್ತೇವೆ. ಕಾಯ್ಕೊಂಡಿರ್ತೀನಪ್ಪ, ಕಾಯ್ಕೊಂಡಿರ್ತಿದ್ದೆ. ನನ್ನ ಮಗ ಮನ್ಯಾಗ ನಡ್ತೀನಪ್ಪ. ನನ್ನ ಮಗ ಬ್ಯಾಟ್ರಿಗೆ ಆಗೇತ್ರಿ. ಎದ್ ಬಾಳ ಇಲ್ಲ, ಸಾಲಿಗೆ ಹೋಗೋದಿಲ್ಲ, ಬಾಳ ಚಂದ ಇರ್ತೇವಪ್ಪ. ಕೆಲ್ಸಕ್ಕಿಲ್ಲ, ಮನ್ಯಾಗ ನೋಡ್ತೀವಿ. 18 ವರ್ಷ ಈಗ ಚಾಲು ಆಗ್ತದೆ. ಎಷ್ಟ್ ಚಂದ ಕೊಟ್ಟು ತಂದು ಹಚ್ಚಿದಾರೋ ಯಪ್ಪ ವಾದಿವನ್ಗೆ. ಈ ವೇಳೆ ಮೊದಲೇ ವಿಷದ ಬಾಟಲ್ ಇಟ್ಕೊಂಡು ಪ್ರಶಾಂತ್ ಬಂದಿದ್ದಾನೆ. ಮದುವೆಗೆ ನಿರಾಕರಿಸಿದ ಐಶ್ವರ್ಯಗೆ ಒತ್ತಾಯಪೂರ್ವಕ ವಿಷ ಕುಡಿಸಲು ಮುಂದಾಗಿದ್ದಾನೆ. ವಿಷ ಕುಡಿಯಲು ಐಶ್ವರ್ಯ ಒಪ್ಪದಿದ್ದಾಗ ಪ್ರಶಾಂತ್ ತನ್ನ ಜೇಬಿನಲ್ಲಿದ್ದ ಚೂರಿಯಿಂದ ಐಶ್ವರ್ಯ ಕುತ್ತಿಗೆ ಕೊಯ್ದಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಐಶ್ವರ್ಯ ಸಾವನ್ನಪ್ಪುತ್ತಿದ್ದಂತೆ ಕಂಗಾಲಾದ ಪ್ರಶಾಂತ್ ಬಳಿಕ ತಾನೂ ಚೂರಿಯಿಂದ ಕುತ್ತಿಗೆ ಕುಯ್ಕೊಂಡು ಮೃತಪಟ್ಟಿದ್ದಾನೆ. रात्री 11 वाजेपर्यंत जाते रे बाबा. माझी नाद कटे भेटते आता एवढी सुंदर माझी नाद कटे भेटते आता. ಇವತ್ತು ಒಂದು ಬಹಳ ಸ್ಯಾಡ್ ಇನ್ಸಿಡೆಂಟ್ ಈ ಜಗದಲ್ಲಿ ಆಗಿದೆ. ಅಂದಾಜು 5:30 ಸಂದರ್ಭದಲ್ಲಿ ಇದು ಇನ್ಸಿಡೆಂಟ್ ಆಗಿದೆ. ಇದರಲ್ಲಿ ಒಬ್ರು ಹುಡುಗಿ ಮತ್ತೆ ಒಬ್ರು ಹುಡುಗ ಮರ್ಡರ್ ಇಂದ ಇಬ್ರು ಸತ್ತಿದ್ದಾರೆ. ಅವರ ನಡುವೆ ಮೊದಲಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇದೆ. ಮತ್ತೆ ಅವನು ಹುಡುಗ ಹೋದ ವರ್ಷದಿಂದ ನನ್ನ ಜೊತೆಗೆ ಮದುವೆ ಮಾಡ್ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಹುಡುಗಿನ ತಾಯಿ ಜೊತೆ ಕೂಡ ಅವರು ಮಾತಾಡಿದ್ರೆ, ಮತ್ತೆ ಹುಡುಗಿ ತಾಯಿ ಅವಾಗ ಹುಡುಗಿಗೆ ಹೇಳಿದ್ರೆ, ನೀವು ಮೊದಲು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸಂಬಳ ಸ್ವಲ್ಪ ಜಾಸ್ತಿ ಇರ್ಬೇಕು ಅಂತ, ಆಮೇಲೆ ಮತ್ತೆ ನನ್ನ ಹುಡುಗಿ ನಿಮ್ಗೆ ನಾನು ಕೊಡ್ತೀನಿ ಅಂತ. ಇವತ್ತು ಇಬ್ರು ಹುಡುಗಿನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದಾರೆ. ಮತ್ತೆ ಇದು ಇನ್ಸಿಡೆಂಟ್ ಆಗಿದೆ. ಏನಾಗಿದೆ ಸರ್? ಏನಾಗಿದೆ ಅಂದ್ರೆ ಹುಡುಗ ಈಗ ನಾವು ಸ್ವಲ್ಪ ರಿಕ್ರಿಯೇಟ್ ಮಾಡ್ತಿದ್ವಿ, ನಮ್ಮ ಸೊಪ್ಪು ಟೀಮ್ ಬರ್ತಾ ಇದ್ರೆ ಅಂದ್ರೆ ಹೆಚ್ಚು ಕಮ್ಮಿ ಏನಾಗಿದೆ, ಅವರು ಹುಡುಗ ಹುಡುಗಿಗೆ ಇನ್ನೊಂದ್ಸತಿ ನನ್ನ ಜೊತೆಗೆ ಮದುವೆ ಮಾಡಿ ಅಂತ ಅವರು ಫೋರ್ಸ್ ಮಾಡಿದ್ರೆ, ಆವಾಗ ಮತ್ತೆ ಮೊದಲು ಬಹುಶಃ ಗರ್ಲ್ ಮಸ್ಟ್ ಹ್ಯಾವ್ ರಿಫ್ಯೂಸ್ ಅಂಡ್ ಹಿ ವಾಸ್ ಅಪ್ಸೆಟ್ ಆಯ್ತು, ನಾವು ಸುಸೈಡ್ ಮಾಡೋಣ. ಯಾಕಂದ್ರೆ ಪಾಯ್ಸನ್ ಬಾಟಲ್ ಕೂಡ ಅವರು ತಂದಿದ್ದಾರೆ. ಸೊ ಫಸ್ಟ್ ಅದು ಪಾಯ್ಸನ್ ತಗೊಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಆಮೇಲೆ ಮತ್ತೆ ಆ ಹುಡುಗಿಗೆ ಸ್ಟ್ಯಾಪ್ ಮಾಡಿದ್ದಾರೆ. ಆ ಹುಡುಗಿ ಚಾಕುವಿಂದ ಸ್ಟ್ಯಾಪ್ ಮಾಡಿದ್ದಾರೆ. ಮರ್ಡರ್ ಮಾಡ್ಕೊಂಡು ಮತ್ತೆ ಅವರು ಕೂಡ ಸುಸೈಡ್ ಮಾಡಿದ್ದಾರೆ. ಹುಡುಗ ಹೇಗೆ ಅವನು ಹ್ಯಾಂಗ್ ಮಾಡ್ಕೊಂಡಿದಾನ, ಹೇಗೆ ಆ ಹುಡುಗ ಹ್ಯಾಂಗ್ ಮಾಡ್ಕೊಂಡಿದಾನ ಅಥವಾ ಅವನು? ಇಲ್ಲ, ಅವರು ಕೂಡ ಚಾಕುವಿಂದ ಅವರು ಇಬ್ಬರು ಹಾಗೆ
ಸರ್ ಮದುವೆ ಮಾಡಿಕೊಡದೇ ಇರೋ ಘಟನೆ ಕಾರಣ ಅಥವಾ ಬೇರೆ ಏನಾದ್ರು ಸರಿಕೆ ನಮ್ಗೆ ಮಾಹಿತಿ ಏನ್ ಬಂದಿದೆ ಅಂದ್ರೆ ಇದು ಮದುವೆ ಸಲುವಾಗಿ ಇದು ಆಗಿದೆ. ಇಬ್ರು 1.5 years ಇಂದ ಇಬ್ರು ಪರಿಚಯ ಆಗಿದ್ದಾರೆ. ಮತ್ತೆ ಅವಾಗಿಂದ ಅದು ಮದುವೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಹುಡುಗಿ ತಾಯಿ ಏನ್ ಹೇಳ್ತಾ ಇದ್ರೆ, ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್, ಮತ್ತೆ ಆಮೇಲೆ ನಾನು ಹುಡುಗಿ ನಾನು ಕೊಡ್ತೀನಿ. ಹುಡುಗಿ ಮನೆಯಲ್ಲಿ ಏನಾದ್ರು ಮನೆ ಯಾರ ಮನೆ ಇದು ಯಾರ ಮನೆ ಇದು ಹುಡುಗಿನ ಚಿಕ್ಕಮ್ಮ ಮನೆ ಇದೆ. ಯಾರು ಇರಲಿಲ್ವಾ ಮನೆಯಲ್ಲಿ ಚಿಕ್ಕಮ್ಮ ಹುಡುಗಿ ಮನೇಲಿ ಯಾರು ಇರಲಿಲ್ವಾ ಸರ್ ಆವಾಗ ಮನೆಯಲ್ಲಿ ಯಾರು ಇಲ್ಲ. ಸೊ ಇಬ್ರು ಆ ಟೈಮ್ದಲ್ಲಿ ಬಂದಿದ್ದಾರೆ. ಮತ್ತೆ ಆ ಟೈಮ್ದಲ್ಲಿ ಇದು ಘಟನೆ ಆಗಿದೆ. ಎಲ್ಲಿ ಅವ್ರೆ ಹುಡುಗ ಅವರು ಎಲ್ಲೂರಿಂದ ಇದ್ದಾರೆ. ಅವ್ರು ಏನ್ ಕೆಲಸ ಮಾಡ್ತಾರೆ ಸರ್? ಹುಡುಗಿ ಇಲ್ಲಿ ಅವ್ರ ಮನೆ ಪೇಂಟರ್ ಕೆಲಸ ಮಾಡ್ತಾ ಇದ್ದಾರೆ. ಹುಡುಗ 29 years ಓಲ್ಡ್ ಇದೆ. 1.5 years ಹಿಂದೆಯಿಂದ. ಹುಡುಗಿ ಮೊದಲು ಸ್ಟಡಿ ಮಾಡ್ತಾ ಇದ್ರೆ, ಈಗ ಬಿಟ್ಟಿದ್ದಾರೆ. ಹುಡುಗಿ 18 years ಓಲ್ಡ್ ಇದ್ದಾರೆ. ಮೇಜರ್ ಅಥವಾ ಮೈನರ್ ಇಬ್ರು ಮೇಜರ್ ಇದ್ದಾರೆ. ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್, ಡಿಸಿಪಿ ರೋಹನ್ ಜಗದೀಶ್, ಮಾರ್ಕೆಟ್ ವಿಭಾಗದ ಎಸಿಪಿ ಸಂತೋಷ್ ಸತ್ಯನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಘಟನೆ ನಡೆದ ಸ್ಥಳಕ್ಕೆ ಸೋಕು ತಂಡ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. मॅडम काय कसं झालं तुम्हाला काय माहिती आहे तर जरा काय झालं असतं जरा माहिती झालं असतं. आईचं जीवसा झालं असतं काय हो, आई पडून घेतलीस ती आमच्या मुलाला. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.